ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2025 ಮೇನ್ ಪೇಪರ್ ಅಲ್ಲಿ ಕೇಳಿರುವಂತಹ ಡೈಜೆಸ್ಟ್ರಾ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಡೈಜೆಸ್ಟ್ರಾ ಅಲ್ಗಾರಿದಮ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ, ನೀವು ನೋಡಬಹುದು. ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತಕೊಳ್ಳಿ. ಸೊ ಈ ಡೈಜೆಸ್ಟ್ರಾ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡಿ ನಾವು ಏನ್ ಕಂಡುಹಿಡಿಬೇಕು ಅಂತಂದ್ರೆ, ಒಂದು ಸೋರ್ಸ್ ನೋಡಿಂದ ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತಹ ಶಾರ್ಟೆಸ್ಟ್ ಪಾತ್ ಕಾಸ್ಟ್ ಅನ್ನ ನಾವು ಕಂಡುಹಿಡಿಬೇಕು. ಸೊ ಈ ಡೈಜೆಸ್ಟ್ರಾ ಅಲ್ಗಾರಿದಮ್ ಅನ್ನ ನಾವೇನಂತ ಕರಿತೀವಿ? ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಲ್ಗಾರಿದಮ್ ಅಂತ ಕೂಡ ಕರಿಬಹುದು. ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಲ್ಗಾರಿದಮ್. ಸೊ ಹಾಗಾದ್ರೆ ಈ ಒಂದು ಡೈಜೆಸ್ಟ್ರಾ ಅಲ್ಗಾರಿದಮ್ ಅಲ್ಲಿ ಯೂಸ್ ಆಗುವಂತ ಫಾರ್ಮುಲಾ ಯಾವುದು ಅಂತ ಫಸ್ಟ್ ಬರೆಯೋಣ. ಯಾಕಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗ್ಬೇಕು. ಸೊ ಆ ಫಾರ್ಮುಲಾ ಏನ್ ಬೇಕಾಗಿಲ್ಲ, ನಾನು ಈಸಿಯಾಗಿ ಆ ಫಾರ್ಮುಲಾ ಇಲ್ಲದೆ ಇದ್ರೂ ಕೂಡ ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಬಟ್ ನೀವು ಬರೀಬೇಕಾದ್ರೆ ಎಕ್ಸಾಮ್ ಅಲ್ಲಿ ನೀವು ಫಾರ್ಮುಲಾನು ಕೂಡ ಬರೀರಿ. ಯಾಕಂತಂದ್ರೆ ಪ್ರತಿಯೊಂದು ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ಇರುತ್ತೆ. ಸೊ ಫಾರ್ಮುಲಾ ಏನು? ಇಫ್ ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಾಮ ವಿ is less than d of v, then d of v will be equal to d of u plus cost of u comma v. ಸೊ ಇದೇನು ಅಂತ ನಾನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಸರಿನಾ? ಈಗ ಏನ್ ಮಾಡಬೇಕು ಅಂತಂದ್ರೆ ಎರಡನೇ ಸ್ಟೆಪ್ ಅಲ್ಲಿ, ಸೊ ಇದು ಫಸ್ಟ್ ಸ್ಟೆಪ್ ಫಾರ್ಮುಲಾವನ್ನ ಬರೆಯುವಂತದ್ದು. ಎರಡನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡಬೇಕು? ಸೋರ್ಸ್ ನೋಡನ್ನ ತಗೋಬೇಕು. ಯಾವ್ದಾದ್ರು ಒಂದು ನೋಡನ್ನ ಸೋರ್ಸ್ ನೋಡ್ ಆಗಿ ತಗೋಬೇಕು. ಬಟ್ ಒಂದೊಂದ್ಸಲಿ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಈ ಕ್ವಶನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಟೇಕ್ ಎ ಆಸ್ ದಿ ಸೋರ್ಸ್ ನೋಡ್. ಸೊ ಎ ಅನ್ನ ನಾನು ಸೋರ್ಸ್ ನೋಡ್ ಆಗಿ ತಗೋಬೇಕು ಅಂತ ಅವ್ರು ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂತಂದ್ರೆ ನೀವು ಯಾವ್ದಾದ್ರು ಒಂದು ನೋಡನ್ನ ಸೋರ್ಸ್ ನೋಡ್ ಆಗಿ ಕನ್ಸಿಡರ್ ಮಾಡಬಹುದು. ಸೊ ಲೆಟ್ ಎ ಬಿ ದಿ ಸೋರ್ಸ್ ನೋಡ್. ಸೊ ಇವಾಗ ಎರಡನೇ ಸ್ಟೆಪ್ ಕೂಡ ಮುಗಿತು. ಸೊ ಮೂರನೇ ಸ್ಟೆಪ್ ಹೋಗೋಣ. ಸೊ ಮೂರನೇ ಸ್ಟೆಪ್ ಅಲ್ಲಿ ನಾವು ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಟೇಬಲ್ ಅನ್ನ ಫಾರ್ಮೇಶನ್ ಮಾಡ್ಕೊಳ್ಳೋಣ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ. ಟೇಬಲ್ ಅಲ್ಲಿ ಮೊದಲನೇದು ಯಾವುದನ್ನ ತಗೋಬೇಕು? ಎ ಅನ್ನೇ ತಗೋಬೇಕು. ಯಾಕಂತಂದ್ರೆ ಎ ಇಸ್ ಮೈ ಸೋರ್ಸ್ ನೋಡ್. ಸೊ ಮೊದಲಿಗೆ ಎ ಅನ್ನ ತಗೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರೂ ಕೂಡ ನೋಡನ್ನ ನೀವು ತಗೋಬೇಕು. ಫಸ್ಟ್ ಬಿ ನೇ ತಗೋಬೇಕು, ಇ ಅನ್ನೇ ತಗೋಬೇಕು, ಎಫ್ ಅನ್ನೇ ತಗೋಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಏನು ಪ್ರತಿಯೊಂದು ನೋಡ್ಗಳು ಕೂಡ ಇಲ್ಲಿ ರೆಪ್ರೆಸೆಂಟ್ ಆಗ್ಬೇಕಷ್ಟೇ. ಸೊ ಎ ಬಿ ಸಿ ಡಿ ಇ ಎಫ್ ಜಿ. ಜಿ ಇಲ್ಲೂ ಕೂಡ ಬರ್ಬೋದು, ಸಿ ಅಲ್ಲೂ ಕೂಡ ಹೋಗ್ಬೋದು, ಎಫ್ ಇಲ್ಲೂ ಕೂಡ ಬರ್ಬೋದು. ಯಾವ್ದಾದ್ರು ಆರ್ಡರ್ ಅಲ್ಲಿ ತಗೊಳ್ಳಿ, ಬಟ್ ಸೋರ್ಸ್ ನೋಡನ್ನ ಮೊದಲಿಗೆ ತಗೊಳೋದನ್ನ ಮರಿಬೇಡಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ವ್ಯಾಲ್ಯೂಗಳನ್ನ ಬರಿತಾ ಹೋಗ್ಬೇಕು. ಇಲ್ಲಿ ಅಂದ್ರೆ ಶಾರ್ಟೆಸ್ಟ್ ಪಾತ್ ಗಳ ವ್ಯಾಲ್ಯೂಗಳನ್ನ ಬರಿಬೇಕು. ಬಟ್ ನನಗೆ ಯಾವ್ದ್ರದ್ದು ಕೂಡ ಗೊತ್ತಿಲ್ಲ. ಈಗ ನಾವು ಸೋರ್ಸ್ ನೋಡ್ ಆಗಿ ತಗೊಂಡಿರುವಂತದ್ದು ಯಾವುದು? ಎ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ಕೊಳ್ಳಿ, ನಾನೇ ಸೋರ್ಸ್ ನೋಡು. ನಾನೇನ್ ಮಾಡ್ಬೇಕು? ನನ್ನಿಂದ ಬೇರೆಯವರಿಗೆ ಇರುವಂತಹ ಡಿಸ್ಟೆನ್ಸ್ ಅನ್ನ ನಾನು ಹುಡುಕ್ಬೇಕು. ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಂದ್ರೆ ಒಂದು ಸೋರ್ಸ್ ಇಂದ ಉಳಿದಿರುವಂತಹ ಬೇರೆ ನೋಡ್ಗಳಿಗೆ ಇರುವಂತಹ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಬೇಕು. ಸೊ ನಾನು ಇಲ್ಲೇ ನಿಂತಿದ್ದೀನಿ, ನನಗೆ ಪಾತ್ ಕಾಸ್ಟ್ ಅನ್ನ ಕಂಡುಹಿಡ್ಕೋಬೇಕು ಅಂತಂದ್ರೆ ಎಷ್ಟಾಗುತ್ತೆ? 0. ಯಾಕಂತಂದ್ರೆ ನಾನು ಮೂವ್ಮೆಂಟ್ ಆಗುವಂತ ಅವಶ್ಯಕತೆನೇ ಇಲ್ಲ. ನಾನು ಇಲ್ಲೇ ನಿಂತಿದ್ದೀನಿ, ನನಗೇನಾದ್ರು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಇಲ್ಲ. ಸೊ ವ್ಯಾಲ್ಯೂ ಏನಾಗುತ್ತೆ? 0. ನೆಕ್ಸ್ಟ್ ಉಳಿದಿರೋದು ಡಿಸ್ಟೆನ್ಸ್ ನನಗೆ ಗೊತ್ತಿದೆಯಾ? ಇವಾಗ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ? ಪ್ರತಿಯೊಂದ್ರದ್ದು ಕೂಡ ಉಳಿದಿರುವಂತದ್ದು ಎಲ್ಲರಿಗೂ ಕೂಡ ಇನ್ಫಿನಿಟಿಯನ್ನ ಅಸೈನ್ ಮಾಡ್ತಾ ಹೋಗೋಣ. ಪಾತ್ ಕಾಸ್ಟ್ ಆಗಿ ಇನ್ಫಿನಿಟಿಯನ್ನ ಅಸೈನ್ ಮಾಡಿದೀವಿ. ಸೊ ಇವಾಗ ಮೊದಲನೇ ಸ್ಟೆಪ್ ಅಲ್ಲಿ ಏನಾಯ್ತು? ಎ ವ್ಯಾಲ್ಯೂ ಇಸ್ 0. ಇನ್ನು ಉಳಿದಿರೋದು ಎಲ್ಲಾದ್ರದ್ದು ಕೂಡ ವ್ಯಾಲ್ಯೂ ಇಸ್ ಇನ್ಫಿನಿಟಿ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಇಲ್ಲಿ ವ್ಯಾಲ್ಯೂಗಳನ್ನ ನಾವು ಬರ್ದಿದೀವಲ್ಲ, ಅದರಲ್ಲಿ ಶಾರ್ಟೆಸ್ಟ್ ವ್ಯಾಲ್ಯೂ ಯಾವುದು ಅಂತ ತಗೋಬೇಕು. ಶಾರ್ಟೆಸ್ಟ್ ವ್ಯಾಲ್ಯೂನ ಯಾಕೆ ತಗೋಬೇಕು? ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್. ಅದಕ್ಕೋಸ್ಕರ ಶಾರ್ಟೆಸ್ಟ್ ವ್ಯಾಲ್ಯೂ ಯಾವ್ದಿರೋದು? 0. ಸೊ 0ನ ಬಾಕ್ಸ್ ಮಾಡಿ. ಸೊ 0 ಇರುವಂತ ರೆಸ್ಪೆಕ್ಟಿವ್ ನೋಡ್ ಯಾವುದು? ಎ. ಸೊ ಇವಾಗ ಎ ನೋಡು ಟ್ರಾವರ್ಸ್ ಆಗಿದೆ ಅಂತ ಅರ್ಥ. ಮತ್ತೆ ನಾನು ಎಗೆ ವಾಪಸ್ ಹೋಗಂಗಿಲ್ಲ, ಸರಿನಾ? ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಎ ಸೆಲೆಕ್ಟ್ ಆಗಿದೆ ಅಲ್ವಾ, ಅಂದ್ರೆ ಎ ನೋಡಿ ಈಗ ತಾನೇ ಟ್ರಾವರ್ಸ್ ಆಗಿದೆ. ಎ ಇಂದ ನಾನು ಡೈರೆಕ್ಟ್ ಆಗಿ ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ. ಎ ಇಂದ ಬಿ ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ನೆಕ್ಸ್ಟ್ ಎ ಇಂದ ಡಿ ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ ಎರಡು ನೋಡ್ಗಳಿಗೆ ನಾನು ಈ ಎ ಇಂದ ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ಎದು ಇನಿಷಿಯಲ್ ಕಾಸ್ಟ್ ಎಷ್ಟಿದೆ? ಇವಾಗ ಎ ವ್ಯಾಲ್ಯೂ ಇಸ್ 0 ಪ್ಲಸ್ ಎ ಇಂದ ಬಿ ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ? 2. ಮಸ್ಟ್ ಬಿ ಲೆಸ್ ದ್ಯಾನ್ ಬಿದು ಇವಾಗ ಇನಿಷಿಯಲ್ ವ್ಯಾಲ್ಯೂ ಏನಿದೆ ಇವಾಗ ಅಪ್ಡೇಟ್ ಆಗಿರುವಂತದ್ದು ಇನ್ಫಿನಿಟಿ. ಸೊ ಇವಾಗ 0 ಪ್ಲಸ್ 2 ಏನಾಗುತ್ತೆ? 2 ಮತ್ತೆ ಇನ್ಫಿನಿಟಿ ಇಲ್ಲಿ ಚಿಕ್ಕ ವ್ಯಾಲ್ಯೂ ಯಾವುದು? 2. ಸೊ 2 ಅನ್ನ ಇಲ್ಲಿ ಅಪ್ಡೇಟ್ ಮಾಡ್ರಿ.
ಸೊ ಇದನ್ನೇ ಈ ಒಂದು ಫಾರ್ಮುಲಾ ಹೇಳೋದು. ಡಿ ಆಫ್ ಯು ಅಂತ ಅಂದ್ರೆ ಎದು ವ್ಯಾಲ್ಯೂ ದಟ್ ಈಸ್ 0, ಕಾಸ್ಟ್ ಆಫ್ ಯು ಕಾಮ ವಿ, ಸೊ ಎ ಇಂದ ಬಿ ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿರೋದು 2, ಮಸ್ಟ್ ಬಿ ಲೆಸ್ ದೆನ್ ಡಿ ಆಫ್ ಬಿ. ಸೊ ಡಿ ಆಫ್ ಬಿ ಅಂತಂದ್ರೆ ಇನ್ಫಿನಿಟಿ. ಈ ಒಂದು ಏನು ನಾನು ಶಾರ್ಟ್ ಟ್ರಿಕ್ ಅಲ್ಲಿ ಹೇಳ್ಕೊಟ್ನಲ್ಲ ಅದನ್ನೇ ಈ ಫಾರ್ಮುಲಾ ಹೇಳ್ತಾ ಇರೋದು. ಫಾರ್ಮುಲಾ ಅವಶ್ಯಕತೆ ಏನೂ ಇಲ್ಲ. ಇವೆರಡನ್ನ ಆಡ್ ಮಾಡಿ. ಫಸ್ಟ್ ಎ ವ್ಯಾಲ್ಯೂ 0, ಎ ಇಂದ ಬಿ ಹೋಗೋದಕ್ಕೆ ಕಾಸ್ಟ್ ಇಷ್ಟು, ಸೊ ಆಡ್ ಮಾಡಿ. ನೆಕ್ಸ್ಟ್ ಬಿ ಇನಿಷಿಯಲ್ ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. ಇವೆರಡರಲ್ಲಿ ಯಾವ್ದು ಚಿಕ್ಕದಿರುತ್ತೆ ಅದನ್ನ ಬರೀರಿ ಅಷ್ಟೇ. ಸೊ ಇನ್ನೊಂದು ಬರೆಯೋಣ, ಅರ್ಥ ಆಗುತ್ತೆ. ಎ ಇಂದ ಡಿಗೆ, ಸೊ ಎ ಇಂದ ಬಿ ಆಯ್ತು, ಎ ಇಂದ ಡಿಗೆ ನೋಡೋಣ. ಎದು ಇನಿಷಿಯಲ್ ವ್ಯಾಲ್ಯೂ ಏನಿದೆಯಪ್ಪ 0 ಇದೆ, ಪ್ಲಸ್ ಎ ಇಂದ ಡಿಗೆ ಹೋಗೋದಕ್ಕೆ ಕಾಸ್ಟ್, ಎ ಇಂದ ಡಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 3, ಮಸ್ಟ್ ಬಿ ಲೆಸ್ ದನ್ ಡಿದು ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ ಇವಾಗ ಇನ್ಫಿನಿಟಿ ಇದೆ. ಸೊ 0 ಪ್ಲಸ್ 3 ಏನಾಗುತ್ತೆ 3 ಮತ್ತೆ ಇನ್ಫಿನಿಟಿ ಯಾವ್ದು ಚಿಕ್ಕದು 3 ಇಸ್ ದ ಸ್ಮಾಲರ್ ಒನ್. ಸೊ ಡಿ ವ್ಯಾಲ್ಯೂನ 3 ಅಂತ ಅಪ್ಡೇಟ್ ಮಾಡ್ರಿ, ಸರಿನಾ. ಈ ಒಂದು ಸ್ಟೆಪ್ ಅಲ್ಲಿ ನಾನು ಎ ಇಂದ 2 ನೋಡ್ಗಳಿಗೆ ಮಾತ್ರ ಟ್ರಾವರ್ಸ್ ಮಾಡೋದಕ್ಕೆ ಆಗ್ತಿತ್ತು. ಸೊ ಅವೆರಡರದ್ದು ಕೂಡ ಅಪ್ಡೇಟೆಡ್ ವ್ಯಾಲ್ಯೂ ಅನ್ನ ಬರೆದಿದ್ದೀನಿ, ಅದನ್ನ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಡಿ ವ್ಯಾಲ್ಯೂ ಇವಾಗ ಅಪ್ಡೇಟ್ ಆಗಿ ಏನಾಗಿದೆ 3 ಆಗಿದೆ, ಬಿ ವ್ಯಾಲ್ಯೂ ಅಪ್ಡೇಟ್ ಆಗಿ ಏನಾಗಿದೆ 2 ಆಗಿದೆ. ಹಾಗಾದ್ರೆ ಇನ್ನು ಉಳಿದಿರೋದಕ್ಕೆ ಏನ್ ಮಾಡಬೇಕು, ಉಳಿದಿರೋದಕ್ಕೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅದನ್ನೇ ಬರ್ಕೊಳ್ಳಿ. ಸೊ 0 ಇದು ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಸೊ ಬಾಕ್ಸ್ ಅನ್ನ ಅದೇ ರೀತಿ ಉಳಿಸ್ಕೊಳ್ಳಿ. ಇನ್ನು ಉಳಿದಿದ್ದೆಲ್ಲ ಇನ್ಫಿನಿಟಿ. ಈಗ ಈ ಒಂದು ಸ್ಟೆಪ್ ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರಿಗೆ ವ್ಯಾಲ್ಯೂ ಕಡಿಮೆ ಇರುತ್ತೆ ಅವರು. ಸೊ 2, 3 ಇನ್ಫಿನಿಟಿ, ಯಾವ ಚಿಕ್ಕ ವ್ಯಾಲ್ಯೂ 2. ಸೊ 2 ಸೆಲೆಕ್ಟ್ ಆಯಿತು ಅಂತಂದ್ರೆ ಅದರ ರೆಸ್ಪೆಕ್ಟಿವ್ ನೋಡ್ ಯಾವುದು ಬಿ. ಸೊ ಇವಾಗ ಬಿ ಕೂಡ ಟ್ರಾವರ್ಸ್ ಆಗಿದೆ, ಮತ್ತೆ ನಾನು ವಾಪಸ್ ಬಿಗೆ ಹೋಗಂಗಿಲ್ಲ. ಈಗ ತಾನೇ ಟ್ರಾವರ್ಸ್ ಆಗಿರುವಂತ ನೋಡ್ ಯಾವುದು ಬಿ. ಸೊ ಬಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು ಡೈರೆಕ್ಟ್ ಆಗಿ ಎಗೆ ವಾಪಸ್ ಹೋಗಂಗಿಲ್ಲ, ಯಾಕಂತಂದ್ರೆ ಎ ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಕನೆಕ್ಷನ್ ಇದೆ ಬಟ್ ವಾಪಸ್ ಹೋಗಂಗಿಲ್ಲ. ಬಿ ಇಂದ ನಾನು ಇಗೆ ಹೋಗ್ಬೋದು, ಬಿ ಇಂದ ನಾನು ಎಫ್ ಗೆ ಹೋಗ್ಬೋದು, ಬಿ ಇಂದ ನಾನು ಸಿ ಗೆ ಹೋಗ್ಬೋದು. ಸೊ ಒಂದೊಂದಕ್ಕೆ ನಾವು ವ್ಯಾಲ್ಯೂ ಅನ್ನ ಕಂಡುಹಿಡಿತಾ ಹೋಗೋಣ. ಫಸ್ಟ್ ಬಿ ಇಂದ ಸಿ. ಬಿದು ಇನಿಷಿಯಲ್ ವ್ಯಾಲ್ಯೂ ಈಗ ಅಪ್ಡೇಟ್ ಆಗಿರುವಂತದ್ದು ಏನಿದೆ 2, ಪ್ಲಸ್ ಕಾಸ್ಟ್ ಆಫ್ ಮೂವಿಂಗ್ ಫ್ರಮ್ ಬಿ ಟು ಸಿ ಏನಿದೆ 9, ಮಸ್ಟ್ ಬಿ ಲೆಸ್ ದೆನ್ ಸಿದು ಇನಿಷಿಯಲ್ ವ್ಯಾಲ್ಯೂ ಇವಾಗ ಅಪ್ಡೇಟ್ ಆಗಿರುವಂತದ್ದು ಏನಿದೆ ಇನ್ಫಿನಿಟಿ ಇದೆ. 9 ಪ್ಲಸ್ 2 ಅಂತಂದ್ರೆ 11 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ. 11 ಇಸ್ ದ ಸ್ಮಾಲರ್ ಒನ್. ಸೊ ಸಿ ಜಾಗಕ್ಕೆ ಏನ್ ಮಾಡಬೇಕು ನೀವು 11 ಅಂತ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಬಿ ಇಂದ ನಾನು ಇಗೆ ಹೋಗ್ಬೋದು. ಸೊ ಬಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ ಇವಾಗ 2, ಪ್ಲಸ್ ಬಿ ಇಂದ ಇಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ 1, ಮಸ್ಟ್ ಬಿ ಲೆಸ್ ದೆನ್ ಇದು ಇನಿಷಿಯಲ್ ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. 2 ಪ್ಲಸ್ 1 ಈಸ್ 3 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ. 3 ಇಸ್ ದ ಸ್ಮಾಲರ್ ಒನ್. ಸೊ ಏನ್ ಮಾಡಬೇಕು, ಈ ವ್ಯಾಲ್ಯೂನ ಅಪ್ಡೇಟ್ ಮಾಡಬೇಕು, ದಟ್ ಈಸ್ 3. ನೆಕ್ಸ್ಟ್ ಬಿ ಇಂದ ಎಫ್ ಗೆ ಹೋಗ್ಬೋದು. ಸೊ ಬಿದು ಇನಿಷಿಯಲ್ ವ್ಯಾಲ್ಯೂ ಇಸ್ 2, ಪ್ಲಸ್ ಬಿ ಇಂದ ಎಫ್ ಗೆ ಹೋಗೋದಕ್ಕೆ ಕಾಸ್ಟ್ ಈಸ್ 4, ಮಸ್ಟ್ ಬಿ ಲೆಸ್ ದೆನ್ ಎಫ್ ದು ಇನಿಷಿಯಲ್ ವ್ಯಾಲ್ಯೂ ಈಸ್ ಇನ್ಫಿನಿಟಿ. ಸೊ ಇವಾಗ ವ್ಯಾಲ್ಯೂ ಎಷ್ಟಾಗುತ್ತೆ 4 ಪ್ಲಸ್ 2 ಈಸ್ 6 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ. 6 ಇಸ್ ದ ಸ್ಮಾಲರ್ ಒನ್. ಸೊ ಎಫ್ ವ್ಯಾಲ್ಯೂನ ನಾವು 6 ಆಗಿ ಅಪ್ಡೇಟ್ ಮಾಡ್ತೀವಿ. ಈಗ ಏನು ವ್ಯಾಲ್ಯೂಗಳನ್ನು ಅಪ್ಡೇಟ್ ಮಾಡಿದಿರಲ್ಲ ಅದಷ್ಟು ಕೂಡ ಈ ಗ್ರಾಫಲ್ಲಿ ಅಪ್ಡೇಟ್ ಮಾಡ್ರಿ. ಸಿ ವ್ಯಾಲ್ಯೂ 11 ಆಗಿದೆ. ಸೊ ಸಿ ವ್ಯಾಲ್ಯೂ ಏನಾಯಿತು 11 ಆಯಿತು. ಈ ವ್ಯಾಲ್ಯೂ ಟರ್ನ್ ಟು 3. ಸೊ ಈ ವ್ಯಾಲ್ಯೂ 3 ಆಗಿದೆ. ನೆಕ್ಸ್ಟ್ ಎಫ್ ವ್ಯಾಲ್ಯೂ 6 ಆಗಿದೆ. ಸೊ ಎಫ್ ವ್ಯಾಲ್ಯೂ 6. ಇನ್ನು ಉಳಿದಿರೋದ್ರದ್ದು ಏನು ಮಾಡಬೇಕು, ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಆಸ್ ಇಟ್ ಈಸ್ ಕಾಪಿ ಮಾಡ್ತಾ ಹೋಗೋಣ. ಸೊ 0 ಆಲ್ರೆಡಿ ಸೆಲೆಕ್ಟ್ ಆಗಿದೆ, 2 ಕೂಡ ಆಲ್ರೆಡಿ ಸೆಲೆಕ್ಟ್ ಆಗಿದೆ, 3 ಇನ್ಫಿನಿಟಿ. ಈಗ 11, 3, 3, 6 ಇನ್ಫಿನಿಟಿ. ಯಾವ ಚಿಕ್ಕದು 3 ಇಸ್ ದ ಸ್ಮಾಲರ್ ಒನ್. ಬಟ್ ಇಲ್ಲಿ ಎರಡಕ್ಕೆ 3 ಅಂತ ಇದೆ. ನೀವು ಯಾವ್ದಾದ್ರೂ ಚೂಸ್ ಮಾಡ್ಬೋದು. ನೀವು ಇ ಆದ್ರೂ ಚೂಸ್ ಮಾಡಿ, ಡಿ ಆದ್ರೂ ಚೂಸ್ ಮಾಡಿ, ಎವ್ರಿಥಿಂಗ್ ವಿಲ್ ಬಿ ಸೇಮ್. ಸೊ ಫಸ್ಟ್ ನಾನು ಡಿ ಅನ್ನ ಚೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಯಾವ್ದಾದ್ರು ತಗೋಬಹುದು, ನೀವು ಇ ಆದ್ರೂ ಕೂಡ ತಗೋಬಹುದು. ಸೊ ಡಿ ಅನ್ನ ಕನ್ಸಿಡರ್ ಮಾಡಿದ್ರೆ ಡಿ ಇವಾಗ ಸೆಲೆಕ್ಟ್ ಆಗಿದೆ ಅಂತಂದ್ರೆ ಡಿ ಫುಲ್ ಟ್ರಾವರ್ಸ್ ಆಗಿದೆ ಮತ್ತು ನಾನು ವಾಪಸ್ಸು ಡಿಗೆ ಹೋಗಂಗಿಲ್ಲ. ಈಗ ಸೆಲೆಕ್ಟ್ ಆಗಿರುವಂತದ್ದು ಡಿ ಆಗಿರೋದ್ರಿಂದ ಡಿ ಇಂದ ನಾನು ಡೈರೆಕ್ಟ್ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡ್ಬೇಕು. ಡಿ ಇಂದ ನಾನು ಎಗೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಎ ಆಲ್ರೆಡಿ ಟ್ರಾವರ್ಸ್ಡ್. ಡಿ ಇಂದ ನಾನು ಇಗೆ ಹೋಗ್ಬೋದು, ಡಿ ಇಂದ ನಾನು ಜಿಗೆ ಹೋಗ್ಬೋದು, ಸರಿನಾ. ಡಿದು ಇವಾಗ ಅಪ್ಡೇಟ್ ಆಗಿರುವಂತ ಇನಿಷಿಯಲ್ ವ್ಯಾಲ್ಯೂ ಏನಿದೆ 3, ಪ್ಲಸ್ ಡಿ ಇಂದ ಇಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ 5, ಮಸ್ಟ್ ಬಿ ಲೆಸ್ ದೆನ್ ಇದು ಇನಿಷಿಯಲ್ ವ್ಯಾಲ್ಯೂ ಈಗ ಅಪ್ಡೇಟ್ ಆಗಿರುವಂತದ್ದು ಎಷ್ಟಿದೆ 3. 5 ಪ್ಲಸ್ 3 ಈಸ್ 8 ಚಿಕ್ಕದ, 3 ಚಿಕ್ಕದ. 3 ಇಸ್ ದ ಸ್ಮಾಲರ್ ಒನ್. ಸೊ 3 ಇತ್ತು, ಇದು ಅದನ್ನೇ ಉಳಿಸ್ಕೊಳ್ಳೋಣ, ಯಾಕಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂನೇ ನಾವು ಉಳಿಸ್ಕೋಬೇಕು. ನೆಕ್ಸ್ಟ್ ಡಿ ಇಂದ ಜಿಗೆ ಹೋಗೋದಕ್ಕೆ ಡಿದು ಇನಿಷಿಯಲ್ ವ್ಯಾಲ್ಯೂ ಇಸ್ 3, ಪ್ಲಸ್ ಡಿ ಇಂದ ಜಿಗೆ ಹೋಗೋದಕ್ಕೆ ಕಾಸ್ಟ್ ಈಸ್ 7, ಮಸ್ಟ್ ಬಿ ಲೆಸ್ ದೆನ್
ಜಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. 7 + 3 ಅಂತಂದ್ರೆ 10. 10 ಮತ್ತೆ ಇನ್ಫಿನಿಟಿಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 10. ಸೊ ಜಿ ವ್ಯಾಲ್ಯೂನ ಅಪ್ಡೇಟ್ ಮಾಡಿ 10 ಆಗಿ ಅಪ್ಡೇಟ್ ಆಗುತ್ತೆ. ಡಿ ಇಂದ ನಾನು ಕೇವಲ 2 ನೋಡ್ಗಳಿಗೆ ಮಾತ್ರ ಹೋಗೋದಕ್ಕೆ ಚಾನ್ಸ್ ಇದ್ದಿದ್ದು, ದಟ್ ಈಸ್ ಇ ಅಂಡ್ ಜಿ. ಅವೆರಡರದ್ದು ವ್ಯಾಲ್ಯೂ ಕೂಡ ಅಪ್ಡೇಟ್ ಆಗಿದೆ. ಈ ವ್ಯಾಲ್ಯೂ 3 ಇತ್ತು. ಸೊ ಮತ್ತೆ ಈ ಒಂದು ಸ್ಟೆಪ್ ಅಲ್ಲೂ ಕೂಡ 3 ಉಳ್ಕೊಂಡಿದೆ, ಅದೇ ರೀತಿ ಉಳ್ಕೊಂಡಿದೆ, ಅದು ಹಾಗೆ ಇರಲಿ. ನೆಕ್ಸ್ಟ್ ಜಿ ವ್ಯಾಲ್ಯೂ ಇನ್ಫಿನಿಟಿಯಿಂದ 10 ಆಗಿ ಅಪ್ಡೇಟ್ ಆಗಿದೆ, ಅದೊಂದನ್ನ ಚೇಂಜ್ ಮಾಡ್ರಿ. ಸೊ ನೆಕ್ಸ್ಟ್ ಸ್ಟೆಪ್, ಇಲ್ಲಿ ಉಳಿದಿರೋದಕ್ಕೆ ಏನ್ ಮಾಡಬೇಕು, ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಇರುವಂತಹ ವ್ಯಾಲ್ಯೂಗಳನ್ನೇ ಕಾಪಿ ಮಾಡ್ಕೋಬೇಕು. 0, 2, 11, 3 ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆಗಿರೋದನ್ನ ಬಾಕ್ಸ್ ಹಾಕೋದನ್ನ ಮರಿಬೇಡ್ರಿ. ನೆಕ್ಸ್ಟ್ 6. ಸೊ ಇವಾಗ ಯಾವ್ದಪ್ಪ ವ್ಯಾಲ್ಯೂ ಸ್ಮಾಲರ್ ಒನ್, 11, 3, 6, 10. 3 ಇಸ್ ದ ಸ್ಮಾಲರ್ ಒನ್. ಸೊ 3 ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ 3 ಸೆಲೆಕ್ಟ್ ಆಯ್ತು ಅಂತಂದ್ರೆ ಅದರ ರೆಸ್ಪೆಕ್ಟಿವ್ ನೋಡ್ ವ್ಯಾಲ್ಯೂ ಯಾವುದು, ಇ. ಈಗ ಇ ಕೂಡ ಟ್ರಾವರ್ಸ್ ಆಗಿದೆ, ನಾನು ವಾಪಸ್ ಇಗೆ ಬರಂಗಿಲ್ಲ. ಈಗ ಇ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ಅಂತ ನೋಡ್ತೀನಿ. ಇ ಇಂದ ನಾನು ಡಿಗೆ ಹೋಗ್ಬೋದು, ಬಟ್ ಡಿ ಇಸ್ ಆಲ್ರೆಡಿ ಟ್ರಾವರ್ಸ್ಡ್. ಇ ಇಂದ ಬಿಗೆ ಹೋಗ್ಬೋದು, ಬಟ್ ಬಿ ಇಸ್ ಆಲ್ರೆಡಿ ಟ್ರಾವರ್ಸ್ಡ್. ಇನ್ನು ಉಳಿದಿರೋದು ಇ ಇಂದ ಜಿಗೆ. ಸೊ ಇದು ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ ಇವಾಗ ಅಪ್ಡೇಟ್ ಆಗಿರುವಂತದ್ದು 3+. ಇ ಇಂದ ಜಿಗೆ ಹೋಗೋದಕ್ಕೆ ಕಾಸ್ಟ್ ಈಸ್ 4, ಮಸ್ಟ್ ಬಿ ಲೆಸ್ ದೆನ್. ಜಿದು ಇನಿಷಿಯಲ್ ವ್ಯಾಲ್ಯೂ ಇವಾಗ ಅಪ್ಡೇಟ್ ಆಗಿರುವಂತದ್ದು ಎಷ್ಟಿದೆ 10. 4 + 3 ಅಂತಂದ್ರೆ 7. 7 ಮತ್ತೆ 10 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಅದು 7. ಸೊ ಜಿ ವ್ಯಾಲ್ಯೂ ಏನಾಗುತ್ತೆ 10 ಇಂದ 7 ಆಗಿ ಅಪ್ಡೇಟ್ ಆಗುತ್ತೆ. ಸೊ ಅದೊಂದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಿ ಗ್ರಾಫ್ ಅಲ್ಲೂ ಕೂಡ 7 ಆಗಿ ಅಪ್ಡೇಟ್ ಆಗಿದೆ. ಒಂದೇ ಒಂದು ನೋಡ್ಗೆ ಮಾತ್ರ ಹೋಗೋದಕ್ಕಾಗಿದ್ದು ಜಿ, ಇ ಇಂದ ಜಿಗೆ. ಸೊ ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಇಂದ ಆಸ್ ಇಟ್ ಈಸ್ ಕಾಪಿ ಮಾಡ್ಕೋಬೇಕು. 0, 2, 11, 3, ನೆಕ್ಸ್ಟ್ 6. ಸೊ ಇವಾಗ ಉಳಿದಿರುವಂತಹ 11, 6 ಮತ್ತೆ 7 ನಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 6. ಸೊ 6 ಇನ ರೆಸ್ಪೆಕ್ಟಿವ್ ನೋಡ್ ಯಾವುದು, ಎಫ್. ಸೊ ಇವಾಗ ಎಫ್ ಕೂಡ ಫುಲ್ ಟ್ರಾವರ್ಸ್ ಆಗಿದೆ, ನಾನು ಎಫ್ಗೆ ಮತ್ತೆ ವಾಪಸ್ ಹೋಗಂಗಿಲ್ಲ. ಈಗ ಸೆಲೆಕ್ಟ್ ಆಗಿರುವಂತದ್ದು ಎಫ್ ಆಗಿರೋದ್ರಿಂದ ಎಫ್ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ. ಎಫ್ ಇಂದ ನಾನು ಉಳಿದಿರುವಂತದ್ದು ಕೇವಲ ಜಿ ಉಳಿದಿದೆ ಮತ್ತೆ ಸಿ ಉಳಿದಿದೆ. ನಾನು ಇವಾಗ ಎಫ್ ಇಂದ ಬಿಗೆ ಹೋಗೋದಕ್ಕಾಗಲ್ಲ, ಯಾಕಂತಂದ್ರೆ ಬಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಸೊ ಬಿ ಎಫ್ ಇಂದ ನಾನು ಸಿಗೆ ಹೋಗ್ಬೋದು, ಎಫ್ ಇಂದ ನಾನು ಜಿಗೆ ಹೋಗ್ಬೋದು. ಸೊ ಎಫ್ ದ ಇನಿಷಿಯಲ್ ವ್ಯಾಲ್ಯೂ 6 ಪ್ಲಸ್ ಎಫ್ ಇಂದ ಸಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ 3, ಮಸ್ಟ್ ಬಿ ಲೆಸ್ ದೆನ್. ಇನಿಷಿಯಲ್ ವ್ಯಾಲ್ಯೂ ಆಫ್ ಸಿ ಏನಿದೆ 11. 6 + 3 ಅಂತಂದ್ರೆ 9. 9 ಮತ್ತೆ 11 ಅಲ್ಲಿ ಚಿಕ್ಕದು ಯಾವುದು 9. ಸೊ ಏನ್ ಮಾಡೋಣ, ಸಿ ವ್ಯಾಲ್ಯೂನ 11 ಇಂದ 9ಗೆ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಎಫ್ ಇಂದ ನಾನು ಜಿಗೆ ಹೋಗ್ಬೋದು. ಎಫ್ ದು ಇನಿಷಿಯಲ್ ವ್ಯಾಲ್ಯೂ 6 ಪ್ಲಸ್ ಎಫ್ ಇಂದ ಜಿಗೆ ಬರೋದಕ್ಕೆ ಕಾಸ್ಟ್ ಇಸ್ 6, ವಿಚ್ ಮಸ್ಟ್ ಬಿ ಲೆಸ್ ದೆನ್. ಜಿದು ಇನಿಷಿಯಲ್ ವ್ಯಾಲ್ಯೂ ಇವಾಗ ಅಪ್ಡೇಟ್ ಆಗಿರೋದೇನಿದೆ 7. ಸೊ 6 + 6 ಅಂತಂದ್ರೆ 12. 12 ಮತ್ತೆ 7 ಅಲ್ಲಿ ಚಿಕ್ಕ ವ್ಯಾಲ್ಯೂ ಯಾವುದು 7. ಸೊ ಏನು ಚೇಂಜಸ್ ಮಾಡಬೇಡ್ರಿ, ಅದನ್ನ ಹಾಗೆ ಉಳಿಸ್ಕೊಳ್ರಿ 7 ಅನ್ನು. ಎಫ್ ಇಂದ ನಾನು 2 ನೋಡ್ಗೆ ಮಾತ್ರ ಹೋಗ್ಬೋದಿತ್ತು, ಅವೆರಡಿಗೂ ಕೂಡ ಹೋಗಿದ್ದೀನಿ. ಸೊ ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ, ಪ್ರೀವಿಯಸ್ ಸ್ಟೆಪ್ ಇಂದ ವ್ಯಾಲ್ಯೂಗಳನ್ನ ನಾವು ಆಸ್ ಇಟ್ ಈಸ್ ಕಾಪಿ ಮಾಡ್ಕೋಬೇಕು. ಜಿ ವ್ಯಾಲ್ಯೂ ಏನು ಚೇಂಜ್ ಆಗಲಿಲ್ಲ, 7 ಉಳ್ಕೊಂತು, ಬಟ್ ಸಿ ವ್ಯಾಲ್ಯೂ 11 ಇಂದ 9 ಆಗಿ ಕನ್ವರ್ಟ್ ಆಗಿದೆ. ಸೊ ಅದನ್ನೊಂದು ಅಪ್ಡೇಟ್ ಮಾಡ್ಕೋಬೇಕು. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಇವಾಗ ಉಳಿದಿರುವಂತ 9 ಮತ್ತೆ 7 ಅಲ್ಲಿ ಯಾವ್ದಪ್ಪ ಸ್ಮಾಲರ್ ಒನ್, 7 ಇಸ್ ದ ಸ್ಮಾಲರ್ ಒನ್. ಸೊ ಅದರ ರೆಸ್ಪೆಕ್ಟಿವ್ ನೋಡ್ ಯಾವುದು ಜಿ. ಸೊ ಇವಾಗ ಜಿ ಕೂಡ ಟ್ರಾವರ್ಸ್ ಆಗಿದೆ. ನೆಕ್ಸ್ಟ್ ಜಿ ಇವಾಗ ತಾನೇ ಸೆಲೆಕ್ಟ್ ಆಗಿರೋದ್ರಿಂದ ಜಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಎಲ್ಲಿಗೂ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ನೋಡಿ, ಜಿ ಇಂದ ಈಗ ಹೋಗ್ಬೋದಿತ್ತು, ಇ ಆಲ್ರೆಡಿ ಟ್ರಾವರ್ಸ್ಡ್. ಡಿಗೆ ಹೋಗ್ಬೋದಿತ್ತು, ಡಿ ಕೂಡ ಟ್ರಾವರ್ಸ್ಡ್. ಎಫ್ಗೆ ಹೋಗ್ಬೋದಿತ್ತು, ಎಫ್ ಕೂಡ ಟ್ರಾವರ್ಸ್ಡ್. ಸೊ ಇವಾಗ ನೀವು ಜಿ ಇಂದ ಎಲ್ಲಿಗೂ ಕೂಡ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು, ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ವ್ಯಾಲ್ಯೂಸ್ ಇದ್ದು ಅದನ್ನೇ ಕಾಪಿ ಮಾಡ್ಕೊಳ್ಳಿ. ಸೊ 0, 2, 9, 3, 6 ಮತ್ತೆ 7. ಸೊ ಇವಾಗ ಕೇವಲ ಒಂದೇ ಒಂದು ವ್ಯಾಲ್ಯೂ ಉಳ್ಕೊಂಡಿರೋದು, ದಟ್ ಈಸ್ 9. ಸೊ ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ರೆಸ್ಪೆಕ್ಟಿವ್ ನೋಡ್ ಯಾವುದು ಸಿ. ಸೊ ಇವಾಗ ಸಿ ನೋಡ್ ಕೂಡ ಸೆಲೆಕ್ಟ್ ಆಗಿದೆ. ಸೊ ಸಿಗೂ ಕೂಡ ನೀವು ಟ್ರಾವರ್ಸ್ ಆಗಕ್ಕಾಗಲ್ಲ. ಇವಾಗ ನೋಡಿದ್ರೆ ಎಲ್ಲಾ ನೋಡ್ಗಳು ಕೂಡ ಟ್ರಾವರ್ಸ್ ಆಗಿದೆ. ನಮಗೆ ಲೀಸ್ಟ್ ಕಾಸ್ಟ್ ವ್ಯಾಲ್ಯೂಗಳು ಗೊತ್ತಾಗಿದೆ. ಈಗ ನಾನು ಹೇಳಿದ್ದೆ ಎ ಇಸ್ ದ ಸೋರ್ಸ್ ನೋಡ್. ಒಂದು ಸೋರ್ಸ್ ನೋಡ್ ಇಂದ ಉಳಿದಿರುವಂತಹ ಎಲ್ಲಾ ಒಂದು ನೋಡ್ಗಳಿಗೂ ಇರುವಂತಹ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡೋದೇ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಲ್ಗೋರಿದಮ್, ದಟ್ ಈಸ್ ಡೈಜೆಸ್ಟರ್ ಅಲ್ಗೋರಿದಮ್. ಈಗ ನೋಡಿ, ಎ ಇಂದ ಎಗೆ ಕಾಸ್ಟ್ ಎಷ್ಟು 0. ಇಲ್ಲಿ ಕೆಳಗಡೆ ವ್ಯಾಲ್ಯೂನ ನೋಡಿ, ಎ ಇಂದ ಎಗೆ ಕಾಸ್ಟ್ 0. ಎ ಇಂದ ಬಿಗೆ ಹೋಗ್ಬೇಕು ಅಂತಂದ್ರೆ ಲೀಸ್ಟ್ ಕಾಸ್ಟ್ ಈಸ್ 2. ಎ ಇಂದ ಸಿಗೆ ಹೋಗ್ಬೇಕು ಅಂತಂದ್ರೆ ಲೀಸ್ಟ್ ಕಾಸ್ಟ್ ಈಸ್ 9. ಎ ಇಂದ ಡಿಗೆ ಹೋಗ್ಬೇಕು ಅಂದ್ರೆ ಲೀಸ್ಟ್ ಕಾಸ್ಟ್ ಈಸ್ 3. ಎ ಇಂದ ಇಗೆ ಲೀಸ್ಟ್ ಕಾಸ್ಟ್ ಈಸ್ 3. ಎ ಇಂದ ಎಫ್ ಗೆ ಲೀಸ್ಟ್ ಕಾಸ್ಟ್ ಈಸ್ 6.
ಎ ಇಂದ ಜಿಗೆ ಲೀಸ್ಟ್ ಕಾಸ್ಟ್ ಇಸ್ 7. ಸೊ ಈ ರೀತಿ ಒಂದು ನೋಡಿಂದ ಉಳಿದಿರುವಂಥ ಎಲ್ಲ ನೋಡ್ಗಳಿಗೂ ಇರುವಂಥ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿದಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮಾಡಲ್ ಪೇಪರಲ್ಲೂ ಕೂಡ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಕೇಳಿದರೆ ಡೈಜೆಸ್ಟ್ ಅಲ್ಗಾರಿದಮ್ ಮೇಲೆ. ಆ ಒಂದು ಪ್ರಾಬ್ಲಮ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ ಒಂದು 5-6 ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ. ನೀವು ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಷ್ಟು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಉಳಿದಿರುವಂಥ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.